ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಸಿಂಪಲ್ಲಾಗಿ ಕಾಲರ್ ನೆಕ್ ಇಟ್ಟು ಚೂಡಿನ ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡೋದಂಥೇಳಿ ತೋರಿಸ್ಕೊಡ್ಲತ್ತಾನ ನೋಡಿರಿ. ಆಲ್ರೆಡಿ ಒಂದು ವಿಡಿಯೋ ಒಳಗೆ ಚೂಡಿ ಕಟಿಂಗ್ ಯಾವ ರೀತಿಯಾಗಿ ಮಾಡೋದಂಥೇಳಿ ತೋರಿಸ್ಕೊಟ್ಟಿನಿ ನೋಡಿರಿ. ಆ ಕಟಿಂಗು ವಿತ್ ಸ್ಟಿಚಿಂಗ ವಿಡಿಯೋ ಭಾಳ ಲೆಂತಿ ಆಗುತ್ತೆ ಅಂಥೇಳಿ ನಾನು ಕಟಿಂಗ್ ವಿಡಿಯೋನ ಮಾತ್ರ ತೋರಿಸಿ ಇವತ್ತು ಸ್ಟಿಚಿಂಗ್ ವಿಡಿಯೋನ ತೋರಿಸ್ಲಾಕತ್ತಾನ ನೋಡಿರಿ. ಯಾರೆಲ್ಲ ಸ್ಕೂಲ್ ಡ್ರೆಸ್ ಆಗಿರ್ಬೋದು, ಕಾಲರ್ ನೆಕ್ ಇಟ್ಟು ಯಾರೆಲ್ಲ ಸ್ಟಿಚ್ ಮಾಡಬೇಕು, ಬಿಗ್ನರ್ಸ್ ಯಾರೆಲ್ಲ ಸ್ಟಿಚಿಂಗ್ ಮಾಡ್ಲತ್ತಿರಲ್ಲ ಅವ್ರಿಗೆ ಯೂಸ್ ಆಗುತ್ತೆ ಅಂಥೇಳಿ ಇವತ್ತಿನ ಒಂದು ವಿಡಿಯೋ ಒಳಗೆ ಕಾಲರ್ ನೆಕ್ ಇಟ್ಟು ಚೂಡಿ ಕಟ್ಟಿಂಗ ತೋರಿಸಿದ್ದೀನಿ. ಮತ್ತು ಇವಾಗ ಸ್ಟಿಚಿಂಗ ನಿಮ್ಗೆ ತೋರಿಸ್ಲಾಕತ್ತಾರ ನೋಡಿರಿ. ಯಾರೆಲ್ಲ ನಮ್ಮ ಚಾನಲ್ನ ನೋಡ್ಲತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಜನಕ್ಕೆ ಶೇರ್ ಮಾಡಿ. ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಸೊ ಇವಾಗ ನಾನು ಕಟಿಂಗ್ ಮಾಡಿ ಇಟ್ಕೊಂಡಿದ್ನಲ್ಲ ಮನೆ ಲೈನಿಂಗ್ನ, ಅದನ್ನ ಕೆಳಗಡೆ ನಾನು 1 ಇಂಚ್ ಆಗುವಷ್ಟು ಫೋಲ್ಡಿಂಗ್ಗೋಸ್ಕರ ಮಾರ್ಜಿನ್ ಮಾಡಿ ನೋಡಿರಿ. ಅದನ್ನ ಇವಾಗ ಫೋಲ್ಡ್ ಮಾಡಿ ಸ್ಟಿಚಿಂಗ್ ಮಾಡಿದೆ. ಈ ರೀತಿಯಾಗಿ ಸೈಡ್ ಸ್ಟಿಚಿಂಗ್ ಹಾಕೋದಕ್ಕೋಸ್ಕರ ಇವಾಗ ಗುಂಡ್ ಪಿನ್ ಈ ರೀತಿಯಾಗಿ ಹಾಕಿ ನಾವು ಚೂಡಿ ಲೆಂತ್ ಬಂದು 32 ಇಂಚ್ ಇತ್ತು ನೋಡಿರಿ. ಕರೆಕ್ಟಾಗಿದೆಯಲ್ಲ ಅಂಥೇಳಿ ನೋಡ್ಲಾಗತ್ತೇನೆ ರೀ. ನಾನು ಫ್ಯಾಬ್ರಿಕ್ಕು 3 ಇಂಚು ಎಕ್ಸ್ಟ್ರಾ ತೊಗೊಂಡ್ರೆ ನೋಡಿರಿ, ಲೈನಿಂಗು ಒಂದು 3 ಇಂಚು ಕಡಿಮೆ ತೊಗೊಂಡು ಈ ರೀತಿಯಾಗಿ ಸೈಡ್ ಸ್ಟಿಚಿಂಗ ಇವಾಗ ಹಾಕ್ಲಕತ್ತೇನೆ ನೋಡಿರಿ. ಇಲ್ಲ ನೀವು ಕಟಿಂಗ್ ಮೊದಲಿಗೆ ನೀವು ಕಟಿಂಗ್ ಮಾಡುವಾಗಲೇ ನಾವು ಫ್ಯಾಬ್ರಿಕ್ ಮೇಲೆ ಇಟ್ಟು ಸೈಡ್ ಎಲ್ಲ ಗಮ್ ಹಚ್ಚಿದ್ರು ಪರವಾಗಿಲ್ಲ ನೋಡಿರಿ. ಯಾಕಂತಂದ್ರೆ ರಿಂಕಲ್ಸ್ ಬರೋಂಗಿಲ್ಲ, ತುಂಬ ನೀಟಾಗಿ ಬರ್ತೈತೆ ನೋಡಿರಿ. ಇವಾಗ ನಾನು ಡೈರೆಕ್ಟಾಗಿ ಸ್ಟಿಚ್ನ ಮಾಡ್ಲಾಕತ್ತಾನ ನೋಡಿರಿ. ಇವಾಗ ಬ್ಯಾಕ್ ಸೈಡ್ ರೆಡಿ ಮಾಡಿ ನಂತರ ನಾನು ಫ್ರಂಟ್ ಸೈಡ್ ಯಾವ ರೀತಿಯಾಗಿ ಸ್ಟಿಚ್ ಮಾಡೋದಂಥೇಳಿ ತೋರಿಸ್ಕೊಡ್ತೀನಿ ನೋಡಿರಿ. ಎಕ್ಸ್ಟ್ರಾ ಇರುವಂತಹ ಬಟ್ಟೆನ ಈ ರೀತಿಯಾಗಿ ಕಟ್ ಮಾಡಿ ತೆಗೆದು ಸೊ ಇವಾಗ ಬ್ಯಾಕ್ ಸೈಡ್ ಸ್ಟಿಚ್ ಮಾಡೋದು ಕಂಪ್ಲೀಟ್ ಆಯ್ತು ನೋಡಿರಿ. ನಂತರ ಇವನ್ನ ಫ್ರಂಟ್ ಸೈಡ್ ಯಾವ ರೀತಿಯಾಗಿ ರೆಡಿ ಮಾಡ್ಕೋತೀನಿ ಅಂಥೇಳಿ ತೋರಿಸ್ತೀನಿ ನೋಡಿರಿ. ಸೊ ಫ್ರಂಟ್ ಸೈಡ್ ಒಳಗೆ ಮೊದಲಿಗೆ ನಾನು ಲೈನಿಂಗ್ ಏನಿದೆಯಲ್ಲ ಅದಕ್ಕೆ ನಾನು ಕ್ಯಾನ್ವಾಸ್ನ ಈ ರೀತಿಯಾಗಿ ಕಾಲರ್ ನೆಕ್ ಬ್ಲೌಸ್ ಐತಲ್ಲ, ಚೂಡಿ ಇದೆಯಲ್ಲ, ಹೀಗಾಗಿ ಕ್ಯಾನ್ವಾಸ್ನ ಈ ರೀತಿಯಾಗಿ ಇಟ್ಟು ಮಾರ್ಕ್ನ ಹಾಕ್ಲಾಕತ್ತೆ ನೋಡಿರಿ. ನಾನು ಪೈಪಿಂಗ್ ಮಾಡ್ಬೇಕಂಥೇಳಿ ಈ ರೀತಿಯಾಗಿ ಕ್ಯಾನ್ವಾಸ್ನ ತೊಗೊಂಡೇನಿ. ಮತ್ತು ನಾನು ಫೋಲ್ಡಿಂಗ್ ಮಾಡಿದ ನಂತರ ನಮಗೆ ಕೊರಳು ಕೂಡ ನೀಟಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಕ್ಯಾನ್ವಾಸ್ನ ಯೂಸ್ ಮಾಡ್ಲತ್ತೀನಿ. ಇಲ್ಲ ಅಂತಂದರೆ ನಾವು ಹಾಗೆ ಕೂಡ ಲೈನಿಂಗು ಫ್ಯಾಬ್ರಿಕ್ನು ಇಟ್ಟು ಹಾಗೆ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡಿದ್ರು ನಡಿತೈತೆ ನೋಡಿರಿ. ಕ್ಯಾನ್ವಾಸ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ನೀಟಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಕ್ಯಾನ್ವಾಸ್ನ ಯೂಸ್ ಮಾಡ್ಲತ್ತೇನೆ ನೋಡಿರಿ. ಈ ರೀತಿಯಾಗಿ ಡಬಲ್ ಫೋಲ್ಡ್ ಮಾಡಿ ನಾವು ಪ್ರೆಸ್ ಮಾಡೋದ್ರಿಂದ ಎರಡು ಕಡೆ ನಮಗೆ ಈ ರೀತಿಯಾಗಿ ಈಸಿಯಾಗಿ ಮಾರ್ಕ ಹಾಕೋಬೋದು ನೋಡಿರಿ. ಟೋಟಲಾಗಿ ಮಾರ್ಕ್ ಹಾಕೋದು ಕಂಪ್ಲೀಟ್ ಆಯ್ತು ನೋಡಿರಿ. ಇವಾಗ ನೆಕ್ಸ್ಟ್ ಕ್ಯಾನ್ವಾಸ ಕಟ್ ಮಾಡಿ ಐರನ್ ಮಾಡೋದು, ನಂತರ ನಾನು ಫ್ಯಾಬ್ರಿಕ್ ಮೇಲಿಟ್ಟು ಯಾವ ರೀತಿಯಾಗಿ ಸ್ಟಿಚ್ ಮಾಡೋದು ಅಂಥೇಳಿ ತೋರಿಸಿ ಕೊಡ್ತೇನೆ ನೋಡಿರಿ. ಐರನ್ ಮಾಡಿದ ನಂತರ ನಾನು ಸ್ಟಿಚ್ ಹಾಕ್ಕೊಳ್ತೇನೆ ನೋಡಿರಿ. ಯಾಕಂತಂದ್ರೆ ನೀಟ್ ಬರುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ಒಂದು ಸ್ಟಿಚ್ ಹಾಕ್ತೇನೆ ನೋಡಿರಿ. ಹಾಕಿದ ನಂತರ ಈ ರೀತಿಯಾಗಿ ಕಟ್ ಮಾಡಿದಾದ ನಂತರ ನಾನು ಫ್ಯಾಬ್ರಿಕ್ ಮೇಲೆ ಲೈನಿಂಗ್ನ ಇರ್ತೀನಿ ನೋಡಿರಿ. ಇವಾಗ ರೈಟ್ ಸೈಡಲ್ಲಿ ಇಟ್ಟೆ ನೋಡಿರಿ, ನಾನು ಇಟ್ಟು ನಂತರ ನಾವು ಫೋಲ್ಡಿಂಗ್ ಮಾಡಬೇಕು. ಹೊಲಿಗೆನ ಈ ರೀತಿಯಾಗಿ ಹಾಕಿ ನಂತರ ನಾನು ಕಟಿಂಗ್ ಮಾಡಿ ಸ್ಟಿಚ್ ಮಾಡ್ತೀನಿ ನೋಡಿರಿ. ಇಲ್ಲಿ ನಾನು ಪೈಪಿಂಗ್ ಮಾಡೋದಕ್ಕೋಸ್ಕರ ಡಿಸೈನು ಆಯಿತು ಮತ್ತು ಪೈಪಿಂಗ್ಗೋಸ್ಕರ ಅಂಥೇಳಿ ಈ ರೀತಿಯಾಗಿ ಕೆಳಗಡೆ ಕೂಡ ಒಂದು 4 ಇಂಚ್ ಆಗುವಷ್ಟು ಎಕ್ಸ್ಟ್ರಾ ನಾನು ಸ್ಟಿಚ ಹಾಕೀನಿ ನೋಡಿರಿ. ಸೊ ಇವಾಗ ಕಂಪ್ಲೀಟ್ ಆಯ್ತು ನೋಡಿರಿ. ನಂತರ ಇನ್ನು ಫೋಲ್ಡಿಂಗ್ ಮಾಡ್ತೀನಿ ರೀ. ಮತ್ತು ಫೋಲ್ಡಿಂಗ್ ಆದ ನಂತರ ಪೈಪಿಂಗ ಮಾಡುತ್ತೆ ನೋಡಿರಿ. ನೆಕ್ಸ್ಟ್ ನಾವು ಆಲ್ರೆಡಿ ಒಂದು ವಿಡಿಯೋ ಒಳಗೆ ಬ್ಲೌಸಿಗೆ ಯಾವ ರೀತಿಯಾಗಿ ಪೈಪಿಂಗ್ ಮಾಡೋದಂಥೇಳಿ ತೋರಿಸ್ಕೊಟ್ಟೇನಿ ನೋಡಿರಿ. ಈ ಒಂದು ಚೂಡಿದಾರ್ ಕೂಡ ನಾನು ಯಾವುದೇ ರೀತಿಯಾಗಿ ಥ್ರೆಡ್ನ ಯೂಸ್ ಮಾಡ್ಲಾಕತ್ತಿಲ್ಲ ನೋಡಿರಿ ಪೈಪಿಂಗ್ ಮಾಡಬೇಕಾದ್ರೆ. ಇವಾಗ ಫೋಲ್ಡಿಂಗ್ ಮಾಡಾದ ನಂತರ ಒಂದು ಸ್ಟಿಚ್ನ ಹಾಕ್ಲಾಕತ್ತೇನೆ ನೋಡಿರಿ. ಹಾಕಿ ಆದ ನಂತರ ಯಾವ ರೀತಿಯಾಗಿ ಪೈಪಿಂಗ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಇದು ನಾನು ಕ್ಯಾನ್ವಾಸ್ ಮಾತ್ರ ಯೂಸ್ ಮಾಡೀನಿ ನೋಡಿರಿ. ಇಲ್ಲ ಅಂತಂದರೆ ನಾವು ಥ್ರೆಡ್ ಪೈಪಿಂಗ್ ಕೂಡ ಮಾಡಬಹುದು. ಇವಾಗ ನಾನು ಥ್ರೆಡ್ ಏನು ಯೂಸ್ ಮಾಡ್ಲತ್ತಿಲ್ಲ ನೋಡಿರಿ, ನಾರ್ಮಲ್ ಪೈಪಿಂಗ್ನೇ ನಾನು ಬ್ಲೌಸಿಗೆ ಯಾವ ರೀತಿಯಾಗಿ ಮಾಡಿದ್ನಲ್ಲ ಅದೇ ರೀತಿಯಾಗಿ ಪೈಪಿಂಗ್ ಕೊಡ್ತೇನೆ ನೋಡಿರಿ.
ಇದಕ್ಕೂ ಕೂಡ ನಾನು ಸೈಡ್ ಸ್ಟಿಚ್ ಹಾಕಿ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ರೆಡಿ ಆಯ್ತು ನೋಡ್ರಿ. ಇವಾಗ ನೆಕ್ಸ್ಟ್ ಮೊದಲಿಗೆ ಪೈಪಿಂಗ ಮಾಡ್ಕೊಳ್ತಾನೆ ನೋಡ್ರಿ. ಅದಾದ ನಂತರ ಕಾಲರ್ ನೆಕ್ ಯಾವ ರೀತಿಯಾಗಿ ಕಟ್ ಮಾಡೋದು ಅಂಥೇಳಿ ತೋರಿಸಿ ಕೊಡ್ತಾನೆ ನೋಡ್ರಿ. ಸೊ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂಥೇಳಿ ಈ ರೀತಿಯಾಗಿ ಬಟ್ಟೆನ ತೊಗೊಂಡು ಪೈಪಿಂಗ ಮಾಡ್ತೀನಿ ನೋಡಿ. ಕಾಲರ್ ಕೂಡ ಇದೇ ಒಂದು ಕ್ಲಿಯರ್ ಬಟ್ಟೆನ ತೊಗೊಂಡು ಕಾಲರ್ ಕೂಡ ಇದೇ ರೀತಿಯಾಗಿ ಮಾಡ್ತಾನೆ ನೋಡ್ರಿ. ಈ ರೀತಿಯಾಗಿ ಕ್ರಾಸಾಗಿ ಕಟ್ ಮಾಡೋದ್ರಿಂದ ಪೈಪಿಂಗ ನೀಟಾಗಿ ಬರ್ತೈತಿ ಅಂಥೇಳಿ ಆಲ್ರೆಡಿ ನಾನು ನಿಮ್ಗೆ ಒಂದು ವಿಡಿಯೋ ಒಳಗೆ ತೋರಿಸಿ ಕೊಟ್ಟೇನೆ ನೋಡ್ರಿ. ಒಂದು 1/4 ಇಂಚ್ ಆಗುವಷ್ಟು ಫೋಲ್ಡಿಂಗ ಮಾಡಿ ಸ್ಟಿಚ್ ಮಾಡ್ತಾನೆ ನೋಡ್ರಿ ನಾನು. ಇವಾಗ ಪೈಪಿಂಗ್ ಮಾಡೋದಕ್ಕೋಸ್ಕರ ಬಟ್ಟೆನ ಅಟ್ಯಾಚು ಮಾಡ್ಲಕತ್ತಾನೆ ನೋಡ್ರಿ. ಪೈಪಿಂಗ್ ಕೂಡ ಅಷ್ಟೇ ನೀಟಾಗಿ ಬಂದಿತ್ತು ನೋಡ್ರಿ. ಇದು ಇವಾಗ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇವಾಗ ನಾವು ಎಲ್ಲಿವರೆಗೂ ಜಾಯಿಂಟ್ ಮಾಡಬೇಕು ಅಂಥೇಳಿ ನೋಡ್ಕೋಬೇಕು ನೋಡಿರಿ. ಇವಾಗ ಅದೇ ಕ್ಲಿಯರ್ ಬಟ್ಟೆನ ಕೊಟ್ಟು ಈ ರೀತಿಯಾಗಿ ಜಾಯಿಂಟ್ನ ಮಾಡ್ತಾನೆ ನೋಡ್ರಿ ನಾನು. ಯಾಕಂತಂದರೆ ಕೊರಳು ಮುಂದೆ ಜಾಸ್ತಿ ಆಗುತ್ತಲ್ಲ, ನನಗೆ ಎಷ್ಟು ಬೇಕಲ್ಲ ನಮಗೆ ಡಿಸೈನ್ಗೋಸ್ಕರ ಅಷ್ಟು ಇದು ಮಾಡಿ ಇನ್ನುಳಿದಷ್ಟು ಒಂದು 2 ಇಂಚ್ ಆಗುವಷ್ಟು ನಾನು ಜಾಯಿಂಟ ಮಾಡೀನಿ ನೋಡ್ರಿ. ಜಾಯಿಂಟ್ ಮಾಡೋದಾದ ನಂತರ ನೆಕ್ಸ್ಟ್ ಇವಾಗ ಬ್ಯಾಕ್ ಸೈಡ್ ಪಾರ್ಟ್ನ ನಾನು ಜೋಡಿಸ್ಕೊಳ್ತೇನೆ ನೋಡ್ರಿ. ಯಾಕಂತಂದರೆ ನಾವು ಎಷ್ಟು ಕ್ಯಾನ್ವಾಸ್ನ ಯೂಸ್ ಮಾಡಬೇಕು ಅಂಥೇಳಿ, ಎಷ್ಟು ಕ್ಯಾನ್ವಾಸ್ನ ಯೂಸ್ ಮಾಡಬೇಕು. ಸೊ ಡಿಸ್ಟರ್ಬ್ ಜಾಸ್ತಿ ಇದೆ, ಬಟ್ ಇವತ್ತು ಅರ್ಜೆಂಟಾಗಿ ಇದನ್ನ ನಾನು ಅಪ್ಲೋಡ್ ಮಾಡಬೇಕಾಗಿತ್ತು, ಹೀಗಾಗಿ ಡಿಸ್ಟರ್ಬ್ ಆಗಿ. ಸೊ ಇವಾಗ ಕ್ಯಾನ್ವಾಸ್ನ ಮಾರ್ಕ ಮಾಡ್ಲಾಕತ್ತೀನಿ ನೋಡ್ರಿ. ಮೊದಲಿಗೆ ಕೊರಳಿನ ನೆಕ್ ಬಿಡ್ತು ಎಷ್ಟು ತೊಗೊಂಡಿದ್ದೀವಲ್ಲ ಅದು ಮಾರ್ಕ್ ಹಾಕೊಳ್ತೀನಿ. 3 ಇಂಚಿಗೆ 2.25 ಇಂಚಿಗೆ ಹಾಕಿದ್ದೆ ನೋಡ್ರಿ ನಾನು. ಈ ರೀತಿ ಹಾಕೋದಾದ ನಂತರ ಎಕ್ಸ್ಟ್ರಾ ಒಂದು 2 ಇಂಚ್ ಆಗುವಷ್ಟು ಸ್ಪೇಸ್ ಬಿಟ್ಟು ಈ ರೀತಿಯಾಗಿ ಒಂದು ಗೆರೆನ ಎಳೆದು ಕಾಲರ್ ನೆಕ್ನ ಈ ರೀತಿಯಾಗಿ ನಾನು ಪ್ರತಿಯೊಂದು ಚೂಡಿನ ಹೊಲಿಬೇಕಾದ್ರೆ ಇದೇ ರೀತಿಯಾಗಿ ಕಾಲರ್ನ ಕಟ್ ಮಾಡ್ಕೊತೀನಿ. ತುಂಬಾ ನೀಟಾಗಿ ಬರುತ್ತೆ ನೋಡಿರಿ. ಮೊದಲಿಗೆ ನಾವು ನೆಕ್ ಬಿಡ್ತನ್ನ ತೊಗೊಂಡು ನೆಕ್ಸ್ಟ್ ನಾನು ಒಂದು 2.25 ಇಂಚ್ ಆಗುವಷ್ಟು ಸ್ಪೇಸ್ ಬಿಟ್ಟು ಒಂದು ಗೆರೆನ ಎಳೆದು ಈ ರೀತಿಯಾಗಿ ಕರ್ವಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಮಗೆ ಟೋಟಲಾಗಿ ನಮ್ಮದು ನೆಕ್ ಲೆಂತ್ ಬಂದು 14.25 ಇಂಚ್ ಇತ್ತು ನೋಡಿರಿ. ಕರೆಕ್ಟಾಗಿ ನಾನು ಅಷ್ಟಕ್ಕೆ ಮಾರ್ಕ್ ಹಾಕಿ ಕಟ್ ಮಾಡ್ಲಾಕತ್ತೇನೆ ನೋಡ್ರಿ. ಯಾಕಂತಂದ್ರೆ ಒಂದು ಸ್ವಲ್ಪ 1/4 ಇಂಚು ಹೆಚ್ಚು ಕಡಿಮೆ ಆದ್ರೂ ನಮ್ದು ಚೂಡಿದಾರ್ ಕಾಲರ್ ನೆಕ್ ಏನಿದೆಯಲ್ಲ ನೀರಿಗೆ ರೀತಿ ಬಂದುಬಿಡ್ತೈತಿ, ನೀಟಾಗಿ ಬರೋಂಗಿಲ್ಲ ನೋಡ್ರಿ. ಹೀಗಾಗಿ ನಾವು ಕರೆಕ್ಟಾಗಿ ಮೆಜರ್ಮೆಂಟ್ ತೊಗೊಂಡು ನಾನು 1 ಇಂಚ್ ಆಗೋಷ್ಟು ಅಗಲ ಕ್ಯಾನ್ವಾಸ್ನ ಬಟ್ಟೆನ ಕಟ್ ಮಾಡ್ಲಾಕತ್ತೇನೆ ನೋಡ್ರಿ. ಇವಾಗ ಸೈಡ್ ಈ ರೀತಿಯಾಗಿ ಸ್ವಲ್ಪ ನಾನು ರೌಂಡ್ ಶೇಪ್ ರೀತಿಯಲ್ಲಿ ಕಟ್ ಮಾಡ್ಲಾಕತ್ತೇನೆ ನೋಡ್ರಿ. ಪ್ರತಿಯೊಂದನ್ನು ಇದೇ ರೀತಿಯಾಗಿ ನಾವು ಕರೆಕ್ಟಾಗಿ ಮೆಜರ್ಮೆಂಟ್ ತೊಗೊಂಡು ಕಟ್ ಮಾಡಿದರೆ ನಮ್ಮದು ಯಾವುದೇ ರೀತಿಯಾಗಿ ತಪ್ಪ ಆಗಂಗಿಲ್ಲ ನೋಡ್ರಿ. ನೀಟಾಗಿ ನಾವು ಚೂಡಿದಾರ್ ಟಾಪ್ನ ಸ್ಟಿಚ್ ಮಾಡ್ಬೋದು ನೋಡ್ರಿ. ಇವಾಗ ಕಾಲರು ಕಟ್ಟಿಂಗ್ ಮಾಡೋದು ಕಂಪ್ಲೀಟ್ ಆಯ್ತು ನೋಡ್ರಿ. ನಂತರ ಇವಾಗ ನಾವು ಯಾವ ಕಲರ್ ಮಾಡ್ಲಾತೀವಲ್ಲ ಅದು ಒಂದು ಬಟ್ಟೆನ ತೊಗೊಂಡು ಐರನ್ ಮಾಡಿ ಇಟ್ಟೇನೆ ನೋಡ್ರಿ. ಇವಾಗ ನಾನು ಐರನ್ ಮಾಡಿ ಆದ ನಂತರ 1/4 ಇಂಚ್ ಆಗುವಷ್ಟು ಒಂದು ಲೇಯರ್ ತೊಗೊಂಡು ಹೊಲಿಲತ್ತೇನೆ ನೋಡ್ರಿ. 1/4 ಇಂಚ್ ಆಗುವಷ್ಟು ಈ ರೀತಿಯಾಗಿ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡ್ತೇನೆ ನೋಡ್ರಿ. ಇನ್ನೊಂದು ಬಟ್ಟೆನ ತೊಗೊಂಡು ಪಾರ್ಟ್ಸ್ನ ತೊಗೊಂಡು ಯಾವ ರೀತಿಯಾಗಿ ಫೋಲ್ಡಿಂಗ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೇನೆ ನೋಡ್ರಿ. ಇನ್ನೊಂದು ಬಟ್ಟೆನ ತೊಗೊಂಡು ಈ ರೀತಿಯಾಗಿ ಇಟ್ಟು ನಾವು ಮೇಲ್ಗಡೆ ಜಾಯಿಂಟ್ ಮಾಡೋದೇನಿದೆಯಲ್ಲ ಅದನ್ನು ಕೆಳಗಡೆ ಬಿಟ್ಟು ಈ ರೀತಿಯಾಗಿ ನಾವು ಸುತ್ತಲೂ ಹೊಲಿಗೆನ ಹಾಕಿ ಫೋಲ್ಡಿಂಗ್ ಮಾಡಬೇಕಲ್ಲ. ಹೀಗಾಗಿ ಕರೆಕ್ಟಾಗಿ ನಾವು ಕ್ಯಾನ್ವಾಸ್ ತುದಿಗೆ ಹೊಲಿಗೆ ಬೀಳೋ ರೀತಿಯಾಗಿ ಕರೆಕ್ಟಾಗಿ ಹೊಲಿಗೆನ ಹಾಕಬೇಕು ನೋಡ್ರಿ. ನಮಗೆ ತುಂಬಾ ನಮಗೆ ರೆಡಿ ಕಾಲರ್ ರೀತಿಯೇ ಅಷ್ಟೇ ನೀಟಾಗಿ ಬರ್ತೈತೆ ನೋಡ್ರಿ. ಸೊ ಈ ರೀತಿಯಾಗಿ ಒಂದು 1/4 ಇಂಚ್ ಆಗುವಷ್ಟು ಬಟ್ಟೆನ ಬಿಟ್ಟು ನಾನು ಕಟ್ ಮಾಡ್ಲಾಕತ್ತೀನಿ ನೋಡ್ರಿ. ನಾಚ್ನ ಈ ರೀತಿ ಹಾಕೋದ್ರಿಂದ ನಮಗೆ ಕರೆಕ್ಟಾಗಿ ಫೋಲ್ಡಿಂಗ್ ಮಾಡಬೇಕಾದ್ರೆ ಕರೆಕ್ಟಾಗಿ ಬರ್ತೈತೆ ನೋಡ್ರಿ. ಸೊ ಇವಾಗ ಫೋಲ್ಡಿಂಗ್ ಮಾಡ್ಲತ್ತೇನೆ ನೋಡ್ರಿ. ಇದಾದ ನಂತರ ನಾನು ಇನ್ನೊಂದು ಸ್ಟಿಚ್ನ ಹಾಕ್ತೇನೆ ನೋಡ್ರಿ. ಹಾಕಿದ್ರು ನಡಿತೈತಿ, ಇಲ್ಲ ಅಂತಂದರೆ ನಾನು ನೀಟಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಹೊಲಿಗೆನ ಹಾಕ್ಲಾಕತ್ತೇನೆ ನೋಡ್ರಿ. ಇಲ್ಲ ನೆಕ್ಸ್ಟ್ ನೀವು
ಕಾಲರ್ ನೆಕ್ಕೆಲ್ಲ ಸ್ಟಿಚಿಂಗ್ ಮಾಡೋದು ಕಂಪ್ಲೀಟ್ ಆದಮೇಲೆ ನೀವು ಸ್ಟಿಚಿಂಗ್ನ ರಿಮೂವ್ ಮಾಡ್ತೀನಿ ಅಂತಂದ್ರೆ ಮಾಡ್ಬೋದು ನೋಡಿರಿ. ಇವಾಗ ಒಂದು ಸ್ಟಿಚ್ ಹಾಕ್ಲಕತ್ತಾನೆ ನೋಡಿರಿ. ನಾನು ಕಟ್ಟಿಂಗ್ ವಿಡಿಯೋನ ಇದ್ರ ಜೊತೆ ಸೇರಿಸಿಲ್ಲ, ಯಾಕಂತಂದರೆ ಪಾಪ ಯಾರಾದರೂ ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರಾಗಿದ್ದರೆ ಕನ್ಫ್ಯೂಸ್ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಸ್ಲೋ ಆಗಿ ನಿಮ್ಗೆ ತೋರಿಸ್ಕೊಡ್ಲತ್ತೇನೆ ನೋಡಿರಿ. ಇವಾಗ ಒಂದು ಸೈಡು ಫೋಲ್ಡ್ ಮಾಡಿ ಆಲ್ರೆಡಿ ಹೊಲಿದಿದ್ವಿ ನೋಡಿ. ಇನ್ನೊಂದು ಸೈಡು 1/4 ಇಂಚಾಗುವಷ್ಟು ಬಟ್ಟೆನ ನಾವು ಸ್ಟಿಚ್ ಮಾಡುವಾಗ ಬೇಕು ನೋಡಿರಿ ನಾವು ಫೋಲ್ಡಿಂಗ್ ಮಾಡ್ಲಿಕ್ಕೆ. ಹೀಗಾಗಿ ಒಂದು ಸೈಡ್ ಫೋಲ್ಡಿಂಗ್ ಮಾಡಿ ನೋಡಿರಿ, ಇನ್ನೊಂದು ಸೈಡ ನಾವು ಸ್ಟಿಚ್ ಹಾಕುವಾಗಲೇ ಫೋಲ್ಡಿಂಗ್ ಮಾಡ್ಬೇಕಂತೇಳಿ ಹಾಗೆ ಬಿಟ್ಟೇನೆ ನೋಡಿರಿ. ನಾವು ಈ ರೀತಿಯಾಗಿ ಕರೆಕ್ಟಾಗಿ ನಾವು ತೊಗೊಂಡಿದ್ವಿ ಅಂತಂದರೆ ಜಾಯಿಂಟ್ ಮಾಡುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಅಂಥೇಳಿ ಬರಂಗಿಲ್ಲ ನೋಡಿರಿ. ಇವಾಗ ಕಾಲರ್ನ ನಾನು ಜಾಯಿಂಟ ಮಾಡ್ಲಕತ್ತೇನೆ ನೋಡಿರಿ. ನಾವು ರಾಂಗ್ ಸೈಡಲ್ಲಿ ಇಟ್ಟು ಈ ರೀತಿಯಾಗಿ ಸ್ಟಿಚ್ ಹಾಕೋಬೇಕು ನೋಡಿರಿ. ನಂತರ ನಾನು ರೈಟ್ ಸೈಡಲ್ಲಿ ಈ ರೀತಿಯಾಗಿ ಸ್ಟಿಚ್ ಹಾಕ್ತಾ ಹೊಂಟೇನೆ ನೋಡಿರಿ. ಮೊದಲಿಗೆ ನಾವು ರಾಂಗ್ ಸೈಡ್ ಏನಿದೆಯಲ್ಲ ಅದು ಲೈನಿಂಗ್ ಏನು ಜೋಡಿಸಿರ್ತೀವಲ್ಲ ಆ ಸೈಡ್ ಇಟ್ಟು ನಾವು ಸ್ಟಿಚ್ ಹಾಕ್ಬೇಕಾಗಿರ್ತೈತೆ ನೋಡಿರಿ ಕಾಲರ್ದ. ನಂತರ ನಾನು ರೈಟ್ ಸೈಡಲ್ಲಿ ಇಟ್ಟು ಈ ರೀತಿಯಾಗಿ ಸ್ಟಿಚ್ನ ಹಾಕ್ಲಕತ್ತೇನೆ ನೋಡಿರಿ. ನಿಮಗೆ ಫೈನಲ್ ಆಗಿ ತೋರಿಸ್ತೀನಿ ನೋಡಿ ಎಷ್ಟು ನೀಟಾಗಿ ಬಂದೈತೆ ಅಂತ ಹೇಳಿ. ಮೊದಲಿಗೆ ನಾವು ಮೆಜರ್ಮೆಂಟ್ ನೆಕ್ ಮೆಜರ್ಮೆಂಟು ಮತ್ತು ಕಟಿಂಗ್ ಬಂತು ಅಂತಂದರೆ ನಮ್ಗೆ ತುಂಬ ಈಸಿಯಾಗಿ ಸ್ಕೂಲ್ ಯೂನಿಫಾರ್ಮ್ ಕೂಡ ಹೊಲಿಬೋದು ನೋಡಿರಿ ನಮಗೆ ಚೂಡಿದಾರ್. ಇವಾಗ ಅದಕ್ಕೋಸ್ಕರ ನಾನು ಕಟ್ಟಿಂಗ್ ವಿಡಿಯೋನ ಒಂದು ಸಪ್ರೇಟಾಗಿ ಹಾಕಬೇಕು ಅಂಥೇಳಿ ತೋರಿಸ್ಲಕತ್ತೇನೆ ನೋಡಿರಿ. ಸೊ ಇವಾಗ ಕಂಪ್ಲೀಟ್ ಆಗ್ಲಕ್ಕ ಬಂತು ನೋಡಿರಿ. ಸೊ ಮೊದಲಿಗೆ ನಾವು 1/4 ಇಂಚ್ ಆಗುವಷ್ಟು ಬಟ್ಟೆನ ತೊಗೊಂಡಿದ್ವಲ್ಲ ಅದನ್ನ ನಾನು ಮೊದಲಿಗೆ ಸ್ಟಿಚ್ ಮಾಡಿದೆ ಅಂತ. ಮೊದಲಿಗೆ ಸ್ಟಾರ್ಟಿಂಗ್ ಒಳಗೆ ಒಂದು 1/4 ಇಂಚ್ ಆಗುವಷ್ಟು ಏನು ಫೋಲ್ಡಿಂಗ್ ಮಾಡಿದ್ವಲ್ಲ, ಇವಾಗ ಫೋಲ್ಡಿಂಗ್ ಮಾಡಿ ಮೇಲ್ಗಡೆ ಹೊಲಿಗೆ ಮಾತ್ರನ ಹಾಕ್ಕೊತ ಹೊಂಟೇನೆ ನೋಡಿರಿ. ಇವಾಗ ಪೂರ್ತಿಯಾಗಿ ಕಂಪ್ಲೀಟ ಆಯ್ತು ನೋಡಿರಿ. ನೆಕ್ ಯಾವ ರೀತಿಯಾಗಿ ಬಂದೈತಿ ಅಂಥೇಳಿ ನೋಡ್ಬೋದು ನೋಡಿರಿ. ಪೈಪಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಬಂದೈತೆ ನೋಡಿರಿ, ತುಂಬ ನೀಟಾಗಿ ಬಂದೈತೆ ನೋಡಿರಿ. ಇವಾಗ ಈ ಒಂದು ಕಾಲರ್ ನೆಕ್ ಒಂದು ಚೂಡಿಗೆ ಫುಲ್ ಸ್ಲೀವ್ ಆದ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿರಿ. ಇಲ್ಲಿದಕ್ಕೆ ಪಫ್ ಸ್ಲೀವ್ ಇಟ್ಟ ಹಾಫ್ ಸ್ಲೀವ್ನೇ ಸ್ಟಿಚ್ ಮಾಡು ಅಂತ ಹೇಳಿದರು. ಹೀಗಾಗಿ ನಾನು ಹಾಫ್ ಸ್ಲೀವ್ನ ಇದಕ್ಕೆ ಸ್ಟಿಚ್ನ ಮಾಡ್ಲಾಕತ್ತೇನೆ ನೋಡಿ. ಫೈನಲಾಗಿ ಈ ರೀತಿಯಾಗಿ ನೆಕ್ ಬಂದೈತೆ ನೋಡಿರಿ. ಪಫ್ ಸ್ಲೀವ್ನ ಇವಾಗ ರೆಡಿ ಮಾಡಿ ಇಟ್ಟೇನೆ ನೋಡಿರಿ. ನಾನು ಲೆಂತಿ ಆಗಿರುತ್ತೆ ಅಂಥೇಳಿ ಸ್ಲೀವ್ನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂಥೇಳಿ ನಾನು ಈ ವಿಡಿಯೋ ಒಳಗೆ ಹೇಳಿಲ್ಲ. ನೆಕ್ಸ್ಟ್ ವಿಡಿಯೋ ಒಳಗೆ ಯಾವ ರೀತಿಯಾಗಿ ನಾನು ಪಫ್ ಸ್ಲೀವ್ನ ರೆಡಿ ಮಾಡಿದೆ ಅಂಥೇಳಿ ಒಂದು ಸಪ್ರೇಟಾಗಿ ವಿಡಿಯೋನ ಮಾಡಿ ಹಾಕ್ತೀನಿ ನೋಡಿರಿ. ಯಾಕಂತಂದರೆ ಯಾರಾದರೂ ಸ್ಟಿಚಿಂಗ್ ಮಾಡುವಾಗ ಕನ್ಫ್ಯೂಸ್ ಆಗಬಾರ್ದು, ಒಂದು ಸ್ವಲ್ಪ ಸ್ಲೋ ಆಗಿ ಹೇಳ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಾನು ಈ ರೀತಿಯಾಗಿ ಸಪ್ರೇಟಾಗಿ ವಿಡಿಯೋನ ಹಾಕ್ತೀನಿ ನೋಡಿರಿ. ಮುಂದೆ ಬರ್ತಕ್ಕಂಥ ವಿಡಿಯೋ ಒಳಗೆ ಪಫ್ ಸ್ಲೀವ್ನ ಯಾವ ರೀತಿಯಾಗಿ ಕಟಿಂಗ್ ಮಾಡೋದು, ಮೆಜರ್ಮೆಂಟ್ ಯಾವ ರೀತಿಯಾಗಿ ತೊಗೊಳ್ಳೋದು ಕನ್ಫ್ಯೂಸ್ ಆಗುತ್ತಲ್ಲ, ಹೀಗಾಗಿ ಯಾವ ರೀತಿಯಾಗಿ ಈಸಿಯಾಗಿ ಸ್ಟಿಚ್ ಮಾಡೋದು ಅಂತ ಹೇಳಿ ಕೂಡ ಅದನ್ನು ನಾನು ಹೇಳ್ಕೊಡ್ತೀನಿ ನೋಡಿರಿ. ಇವಾಗ ನಾನು ಸ್ಲೀವ್ನ ಜಾಯಿಂಟ ಮಾಡ್ಲಾಕತ್ತೇನೆ ನೋಡಿರಿ. ಇದು ಫೈನಲ್ ಆದ ನಂತರ ಕೂಡ ಅಷ್ಟೇ ನೀಟಾಗಿ ಬಂದಿತ್ತು ನೋಡಿರಿ ಇದು. ಸೊ ಪ್ಲೀಸ್ ಯಾರೆಲ್ಲ ನೋಡ್ಲತ್ತಿರಲ್ಲ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಅದೇ ರೀತಿ ಇವಾಗ 2 ಸ್ಟಿಚ್ನ ಹಾಕ್ಕೊಂಡು 2 ಸ್ಲೀವ್ನ ಇದೇ ರೀತಿಯಾಗಿ ಜಾಯಿಂಟ ಮಾಡ್ತಾನೆ ನೋಡಿರಿ. ಈ ರೀತಿಯಾಗಿ ಸ್ಲೀವ್ ಬಂತು ನೋಡಿರಿ. ಕಾಲರ್ ನೆಕ್ಕಿಗೆ ಯಾವ ಕಲರ್ ನಾನು ಬಟ್ಟೆನ ಯೂಸ್ ಮಾಡಿದ್ನಲ್ಲ, ಸ್ಲೀವ್ಗೂ ಕೂಡ ನಾನು ಅದೇ ರೀತಿಯಾಗಿ ಒಂದು ಬಟ್ಟೆನ ಕೊಟ್ಟೆ ನೋಡಿರಿ, ಯಾಕಂದರೆ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ. ಇವಾಗ ಸೈಡ್ ಫಿಟ್ಟಿಂಗ್ನ ನಾನು ನೋಡ್ಲತ್ತೀನಿ ನೋಡಿರಿ. ಸ್ಲೀವ್ ರೌಂಡಿಂಗ್ ಎಷ್ಟಿದೆ ಅಂತ ಇಟ್ಟು ನೋಡಿ ಮಾರ್ಕ ಹಾಕ್ಲಾಕತ್ತೀನಿ ನೋಡಿರಿ. ಸೊ ಕರೆಕ್ಟಾಗಿ ನಾವು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ 2 ಇಂಚ್ ತೊಗೊಂಡಿದ್ದೀವಿ ನೋಡಿ. 2 ಇಂಚ್ಗೆ ಮಾರ್ಕ್ ಹಾಕಿ ನಾವು ಸ್ಟಿಚಿಂಗ್ ಹಾಕಿದರೆ ಕರೆಕ್ಟಾಗಿ ಫಿಟ್ಟಿಂಗ ಬರ್ತೈತೆ ನೋಡಿರಿ. ಆಲ್ರೆಡಿ ಇವಾಗ ನಾನು ರೆಡಿ ಟಾಪ್ನ ತೊಗೊಂಡು ಮೆಜರ್ಮೆಂಟ್ ತೊಗೊಂಡು ಯಾವ ರೀತಿಯಾಗಿ ಕಟ್ ಮಾಡೋದು ಅಂಥೇಳಿ ತೋರಿಸ್ಕೊಟ್ಟಿನಿ ನೋಡಿರಿ. ಆವಾಗ 2 ಇಂಚ್ ಆಗುವಷ್ಟು ಎಕ್ಸ್ಟ್ರಾ ತೊಗೊಂಡಿದ್ವಿ ನಾವು. ಹಾಗೆ ಸೈಡ್ ಕಟ್ಟಿಂಗ್ ಸೈಡಲ್ಲಿ ನಾವು 1 ಇಂಚ್ ಆಗುವಷ್ಟು ತೊಗೊಂಡಿದ್ವಿ. ಅಷ್ಟು ನಾವು ಮಾರ್ಕ್ ಹಾಕಿ ನಾವು ಫಿಟ್ಟಿಂಗ್ ಕರೆಕ್ಟಾಗಿಯೇ ಇರ್ತೈತೆ ನೋಡಿರಿ. ಇವಾಗ ಸ್ಟಿಚಿಂಗ ಹಾಕಿದ್ದು ಮಾಡೋದು ಕಂಪ್ಲೀಟ್ ಆಯ್ತು ನೋಡಿರಿ. ಹಾಗೆ ನಾವು ಕೆಳಗಡೆ ಬಾಟಮ್ ಸೈಡ
ಈ ರೀತಿಯಾಗಿ 1 ಇಂಚ್ ಆಗುವಷ್ಟು ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡ್ಲಾಕತ್ತಾನ ನೋಡ್ರಿ. ಸೊ ಅಂಚಿತ್ತು ನೋಡ್ರಿ, ಫೋಲ್ಡಿಂಗ್ ಮಾಡದೇ ಇದ್ರೂ ನಡೀತಿತ್ತು, ಬಟ್ 1 ಇಂಚ್ ಆಗುವಷ್ಟು ನಾನು ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡ್ಲಾಕತ್ತೀನಿ ನೋಡ್ರಿ. ಹಾಗೆ ಇವಾಗ ಸೈಡ್ ಯಾವ ರೀತಿಯಾಗಿ ನಾವು ಫೋಲ್ಡಿಂಗ್ ಮಾಡೋದಂತ ಕೂಡ ತೋರಿಸ್ಕೊಡ್ಲತ್ತೇನೆ ನೋಡ್ರಿ. ಇವಾಗ ನಾನು ಸೈಡ್ ಕಟ್ ಇರುತ್ತಲ್ಲ, ಆ ಸೈಡ 1 ಇಂಚ್ ಆಗುವಷ್ಟು ಎಕ್ಸ್ಟ್ರಾ ತೊಗೊಂಡಿದ್ವಿ ನೋಡಿರಿ. ನಾವು ಕಟಿಂಗ್ ವಿಡಿಯೋನ ನೋಡಿ ನೀವು ಪೂರ್ತಿಯಾಗಿ ಅರ್ಥ ಆಗುತ್ತೆ ನೋಡಿರಿ. ಮೊದಲಿಗೆ ಚೂಡಿದಾರ್ ಟಾಪ್ ಕಟಿಂಗ್ ವಿಡಿಯೋನ ನೋಡಿ, ನೆಕ್ಸ್ಟ್ ನೀವು ಸ್ಟಿಚಿಂಗ್ ವಿಡಿಯೋನ ನೋಡಿರಿ ಅಂತಂದ್ರೆ ನಿಮಗೆ ಕರೆಕ್ಟಾಗಿ ಅರ್ಥ ಆಕೈತೆ ನೋಡಿರಿ. 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ವಿ. ಇವಾಗ 1 ಇಂಚ್ ಆಗುವಷ್ಟು ಈ ರೀತಿಯಾಗಿ ಫೋಲ್ಡ್ ಮಾಡಿ ಸೈಡ್ ಸ್ಟಿಚ್ ಮಾಡ್ಲತ್ತೀನಿ ನೋಡಿರಿ. ಇವಾಗ ಫೋಲ್ಡಿಂಗ್ ಮಾಡಿ ಒಂದು ಹಾಕ್ತೀನಿ ನೋಡಿರಿ. ಇವಾಗ ನೆಕ್ಸ್ಟ್ ಇನ್ನೊಂದು ಹೊಲಿಗೆನ ಕೂಡ ಹಾಕ್ತೀನಿ ನೋಡಿರಿ. ಸೊ ಅಷ್ಟೇ ನೀಟಾಗಿ ಕೂಡ ಹೊಲಿಗೆನ ಬಂತು ನೋಡಿರಿ. ನಿಮಗೆ ಸ್ಟಾರ್ಟಿಂಗ್ ಒಳಗೆ 1-2 ಸರ್ತಿ ಸ್ಟಿಚಿಂಗ್ ಮಾಡಿದರೆ ನಂತರ ನಮ್ಗೆ ಈಸಿ ಅನಿಸ್ತೈತೆ ನೋಡಿರಿ. ಸೊ ಇವಾಗ 2 ಸೈಡ್ ಕೂಡ ಇದೇ ರೀತಿಯಾಗಿ ಕಟ್ ಮಾಡಿದೆ ನೋಡಿರಿ. ಸ್ಲೀವ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು ನೋಡಿರಿ. ಇವಾಗ ಫುಲ್ಲಾಗಿ ಕಂಪ್ಲೀಟ್ ಆಯ್ತು ನೋಡಿರಿ ಸ್ಟಿಚಿಂಗ್ ಮಾಡೋದು. ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲಾಕತ್ತಾನೆ ನೋಡಿರಿ. ಈ ಒಂದು ಸ್ಟಿಚಿಂಗ್ ವಿಡಿಯೋ ಕಾಲರ್ ನೆಕ್ ಒಂದು ಚೂಡಿದಾರ್ ಸ್ಟಿಚಿಂಗ್ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತಲ್ಲ, ಪ್ಲೀಸ್ ಲೈಕ್ ಶೇರ್ ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತು ಪ್ರತಿಯೊಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಫ್ಯಾಮಿಲಿ ಮೆಂಬರ್ಸ್ಗೆ, ಫ್ರೆಂಡ್ಸ್ಗೆ ಮತ್ತಷ್ಟು ಶೇರ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತಾನೆ ನೋಡಿರಿ. ಎಲ್ಲ ನೋಡ್ಲತ್ತರ ಎಲ್ಲ ಇದೇ ರೀತಿಯಾಗಿ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ನೋಡ್ಲತ್ತರ ಎಲ್ಲರಿಗೂ ಹೃದಯಪೂರ್ವಕ ವಂದನೆಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ನೋಡಿರಿ. ಮತ್ತೆ ಮುಂದಿನ ವಿಡಿಯೋ ಒಳಗೆ ಒಂದು ಬೆಸ್ಟ್ ನಿಮ್ಗೆ ಇಷ್ಟ ಆಗುವಂತಹ ವಿಡಿಯೋನ ಮಾಡಿ ಮತ್ತು ನಿಮ್ಮ ಜೊತೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತೀನಿ ನೋಡಿರಿ. ಎಲ್ಲರಿಗೂ ಬಾಯ್.